ಅದಿ ಅದಿ ಪುಟ ಓಡ ಮಾಡ್ತಾ ಇರ್ತೀನಿ ನೀನು. ಅಜ್ಜಿ ಮನೆಗೆ ಬರೋದೇ ಇಲ್ಲಲ್ಲ ನೀನು. ಯಾಕೆ ಬರಲ್ಲ ಅಜ್ಜಿ ಮನೆಗ? ಏಕಲ್ಲ ಏನದು ಮ್ಯಾಮ್ ಅಂತ ಇರೋದು? ನಾನು ಮುದ್ದು ಕಂದನು ಏನದು ಮ್ಯಾಮ್ ಅಂತ ಇರೋದು ನೀನು? ಕಳ್ಳ ನನ್ನ ಮಗನ ನೀನು. ಅಜ್ಜಿ ಮನೆಗೆ ಬರಲ್ಲ ನೀನು? ಬರಲ್ಲ ನೀನು? ಹಾಂ ನಿಮ್ಮ ವಿಜಯ್ ಮಾಮ ಅಜ್ಜಯ್ ಮಾಮ ಕೇಳ್ತಾನೆ ಇರ್ತಾರೆ ನೀನು. ಆದಿ ಯಾಕೆ ಬರಲ್ಲ ನಮ್ಮ ಮನೆಗ? ಆದಿ ಯಾಕೆ ಬರಲ್ಲ ನಮ್ಮ ಮನೆಗ ಅಂತ ಬರ್ತೀಯ ನೀನು? ಬರ್ತೀಯ ನೀನು? ಮುದ್ದುಕಂದ ಬರ್ತಾನಂತಮ್ಮ, ಬರ್ತಾನಂತ ಮುದ್ದುಕಂದ. ಏನ್ದಾಗ ಬರ್ತೀಯಮ್ಮ ನೀನು? ನಿಂದೆ ಬಸ್ ಐತಲ್ಲ ನೋಡು, ನಾನು ಮತ್ತೆ ಹೋಗ್ಬಿಟ್ಟಿದ್ದೆ ನೋಡು. ನಮ್ಮ ಆದಿದು ಎಷ್ಟು ದೊಡ್ಡ ಬಸ್ ಐತಪ್ಪ, ಅದ್ರಾಗೆ ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಮ್ಮ ಆಂಟಿ. ಓ ಬಪ್ಪ ಬಾ, ಅದೇ ನೇಹನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಆಂಟಿ. ಹೌದಾ, ಕೂತ್ಕೋಪ್ಪ ಕೂತ್ಕೋ. ಸಿಂಚನ ಸಂಗೀತ ಹೇಳಿದ್ರಪ್ಪ. ಅದೇ ಉಮಾನು ನಿಮ್ಮ ಮದುವೆ ವಿಷಯ ಯಾಕಪ್ಪ ಸಿಂಪಲ್ ಆಗಿ ಮಾಡ್ಕೊಬೇಕು ಅಂದ್ರಂತೆ. ಹಾಂ ನಾವೆಲ್ಲ ಇಲ್ಲ ಗ್ರ್ಯಾಂಡಾಗಿ ಮಾಡಿದ್ರೆ ಆಗಲ್ಲ. ಸುಮ್ಮನೆ ಏನಕ್ಕೆ ಆಂಟಿ ಗ್ರ್ಯಾಂಡಾಗೆಲ್ಲ ನಾನು ಬೇಡ ಅಂತ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಆಂಟಿ. ಎಲ್ಲ ಗ್ರ್ಯಾಂಡಾಗಿ ಸೊಟ್ರಿಯಾಗಿ ಮಾಡ್ಬೋದಾಗಿತ್ತಲ್ಲ. ನಮಗಂತ ಸಂಬಂಧಿಕರು ಇರೋದೆಲ್ಲ ಒಂದು ಬೆರಳಿಕೆ ಅಷ್ಟು. ಸುಮ್ಮನೆ ಏನಕ್ಕೆ ಆಂಟಿ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು? ಅದೇ ಏನಾದರೂ ಬ್ಯಾಂಕಲ್ಲಿ ಹಾಕಿದ್ರೆ ನೇಹಗಾದ್ರೂ ಮುಂದೆ ಉಪಯೋಗ ಆಗುತ್ತಲ್ಲ. ಹ್ಞೂ ಅದು ನಿಜನೇನಪ್ಪ, ಒಳ್ಳೆ ಬುದ್ಧಿವಂತ ನೀನು. ಹಾಂ ಮುಂದೆ ಆ ಮಗು ಕಾತೈತೆ. ಏನು ಬೇಕಪ್ಪ ಒಡವೆ ಹೆಣ್ಣು ಕಡೆಯಿಂದ? ಏನು ಬೇಡ ಆಂಟಿ, ಏನು ಬೇಡ. ಅಪ್ಪ ಅಮ್ಮ ಇದ್ದಾಗೇನೆ ಮಾಡಿಸಿರ್ತಾ ಇದ್ರು. ಉಮಗೂ ಅಷ್ಟೇ ಏನು ಬೇಡ. ನನ್ನ ತಂಗಿ ಒಡವೆ ಎಲ್ಲ ನನ್ನ ಹತ್ರನೇ ಇದೆ. ಆವಾಗ ಸಿದ್ದೇಶ್ವರು ಏನು ಬೇಡ ಅಂತ ವಾಪಸ್ ಕೊಟ್ಟಿದ್ರು. ನಾವೊಂದು ಸ್ವಲ್ಪ ವರದಕ್ಷಿಣೆ ಎಲ್ಲ ಕೊಟ್ಟಿದ್ರಿ. ಆಮೇಲೆ ಕೈಗೆ ಒಂದು 2 ಉಂಗುರ, ಬ್ರಾಸ್ಲೈಟು, ಕಚ್ಚೈನು, ಒಂದು ಎಷ್ಟು ಅವಾಗೇನೇ ಒಂದು 80,000 ಏನೋ ವರದಕ್ಷಿಣೆ ಕೊಟ್ಟಿದ್ರಿ. ಏನು ಬೇಡ ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ರು. ಆ 80,000ನ ನೇಹ ಹೆಸರಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ನನಗೂ ಇದೆ ಕಚ್ಚೈನು, ಬ್ರಾಸ್ಲೈಟು, ಉಂಗುರಗಳೆಲ್ಲ ಇದೆ. ಆವಾಗಲೇ ಅಮ್ಮ ಅಪ್ಪ ಮಾಡಿಸಿಟ್ಟಿದ್ರು ನನ್ನ ತಂಗಿಗೂ ನನಗೂ. ಏನು ಬೇಡ ಆಂಟಿ, ನನ್ನ ತಂಗಿ ಒಡವೆ ಎಲ್ಲನೂ ನೇಹಾಗುತ್ತಲ್ಲ. ಓ ಹಂಗಾದ್ರೆ ಎಲ್ಲ ನಿಮ್ಮ ಹತ್ರ ಇದೆ ಒಡವೆ. ಇನ್ನು ಬಟ್ಟೆ ಒಂದು ತೊಗೊಬೇಕು. ಹ್ಞೂ ಆಂಟಿ, ಬಟ್ಟೆ ಒಂದು ತೊಗೊಬೇಕು. ನನ್ನ ತಂಗಿದು ರೇಷ್ಮೆ ಸೀರೆ ನಮ್ಮ ಅಮ್ಮದು ಎಲ್ಲ ಇದೆ. ಇವಾಗ ಅವ್ರದ್ದೇನು ಬೆಳೆಸೋದು ಬೇಡ ಅಂತ ಅನ್ಕೊತೀನಿ. ಹೊಸ ಬಟ್ಟೆ ಒಂದು ತೊಗೊಬೇಕು. ಉಮಾನ್ ಕರ್ಕೊಂಡೋಗಿ ಯಾವ ಸೀರೆ ಬೇಕು ಅದು ತೊಗೊಬೇಕು. ಬೇಡ ಬೇಡಪ್ಪ, ಅವ್ರೆಲ್ಲ ಆಮೇಲೆ ಬೇಕಾದ್ರೆ ಬಳಸ್ಕೊಳ್ಳಿ. ಮದುವೆಗೆ ಅವ್ರ ಬಟ್ಟೆ ಎಲ್ಲ ಬೇಡ. ಯಾಕೆ ಹಾಕೋದು ಶುಭಕಾರ್ಯಕ್ಕೆ? ಬೇಡ, ಬೇಜಾರು ಮಾಡ್ಕೊಂಬೇಡಪ್ಪ. ಏನು ಹಿಂಗಂತಾರೆ ಆಂಟಿ, ನಮ್ಮಮ್ಮ ನನ್ನ ತಂಗಿ ಬಟ್ಟೆ ಬೇಡ ಅಂತಾರೆ ಅಂತ. ಇಲ್ಲ ಆಂಟಿ, ನೀವು ಹೇಳ್ತಾರೆ ಸರಿನೇ, ನಾನು ಬೇಡ ಅಂತಲೇ ಅಂದ್ಕೊಂಡಿದ್ದು ಹೊಸ ಬಟ್ಟೆನ ತೊಗೊಳ್ಳೋಣ ಅಂತ. ಈ ಬರ್ತ್ಡೇ ಒಂದು ಮುಗಿದ್ಬಿಡ್ಲಿನಪ್ಪ, ಆಮೇಲೆ ನಿಮ್ಮ ಮದುವೆ ಕೆಲಸನೇ. ಆಂಟಿ ಸರಿ ಆಂಟಿ, ನನಗೆ ಯಾರು ಇಲ್ಲಲ್ಲ ಮುಂದೆ ನಿಂತು ಮದುವೆ ಮಾಡೋರು ಅಂತ ಒಂದೊಂದ್ಸತಿ ನಾನು ಕ್ವಶನ್ ಮಾಡ್ಕೊತಾ ಇದ್ದೆ. ಮನಸ್ಸಿಗೆ ಒಂಥರ ಬೇಜಾರಾಗ್ತಾಯಿತ್ತು. ಇವಾಗ ನೀವು ಸಿಕ್ಕಿದ್ದೀರಲ್ಲ, ನಂಗೆ ಅದೇ ಒಂದು ಖುಷಿ ಆಂಟಿ. ಅಯ್ಯೋ ಹಂಗನ್ಬೇಡಪ್ಪ, ಉಮಾ ನಮ್ಮ ಮನೆ ಮಗಳಿದ್ದಂಗೆ, ನೀನು ನಮ್ಮ ಮನೆ ಅಳಿಯ ಇದ್ದಂಗೆ. ಹಾಂ ನಾವೇನು ಸಹಾಯ ಮಾಡಿಲ್ಲ ಅಂತಂದರೆ ಹೆಂಗೆ? ಹಂಗೆ ಏನು ಅನ್ಬೇಡ, ನೀವೆಲ್ಲ ನಮ್ಮ ಮನೆಯವರೇ. ಓ ಭೂಷಣ್ ಸರ್ ಇವಾಗ ಬಂದ್ರಾ? ಹೌದು ಮೇಡಮ್. ನೇಹ ಎಲ್ಲಿ ಮೇಡಮ್? ಬರ್ತಾಳೆ ಒಳಗಡೆ ಇದ್ದಾಳೆ. ಉಮಾ, ನೇಹ. ಭೂಷಣ್ ಸರ್ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಏನು ಬೇಜಾರು ಮಾಡ್ಕೊಂಬೇಡಿ. ಮದುವೆ ಏನಾದರೂ ಮಾತುಕತೆ ಇದ್ದರೆ ನಮ್ಮ ಅಖಿಲಾಂಡೇಶ್ವರಿ ಅವರಿದ್ದಾರೆ, ಅನುಭವಸ್ಥರು, ಅವರನ್ನು ಕೇಳಿ. ನಾವು ಏನೋ ಆಶ್ರಮಕ್ಕೆ ಸೇರ್ಕೊಬೇಕು ಅಂತಿದ್ದೀವಿ. ನಮಗೆ ಮದುವೆ, ಈ ಮಕ್ಕಳು, ಸಂಸಾರ ಅವೆಲ್ಲ ಅಲರ್ಜಿ, ನಮ್ಗಾಗಲ್ಲ. ಯಾಕೆ ಮೇಡಮ್ ಹಿಂಗಂತ ಇದ್ದೀರಾ? ನಾವು ನಿಮ್ಮ ಮದುವೆ ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದೀರಿ, ನೀವು ನೋಡಿದ್ರೆ ಮದುವೆ ಬೇಡ ಅಂತ ಇದ್ದೀರಾ? ಹೇಳಿ ನೀವಾದರೂ ಹೇಳಿ, ಹಂಗಾದ್ರೂ ಒಪ್ಕೊಂತಾಳೇನೋ. ನಾವಂತೂ ಹೇಳಿ ಸಾಕಾಗ್ಬಿಟ್ಟೈತೆ ಸರ್. ಯಾಕೋ ನನಗೆ ಮದುವೆ ಅಂತಂದರೆ ಇಷ್ಟನೇ ಇಲ್ಲ ಸರ್. ಅದ್ರ ಬಗ್ಗೆ ನನಗೆ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಒಂಥರ ಬೇಜಾರಾಗುತ್ತೆ. ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ. ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸ್ಬಿಡಿ. ಎಲ್ಲ ನಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಸಿಂಚನಾ ಮದುವೆ ಯಾವಾಗ ಅಂತ. ದಯವಿಟ್ಟು ನನ್ನ ಮದುವೆ ಬಗ್ಗೆ ಯಾರು ಮಾತಾಡಬೇಡ್ರಿ. ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಹಂಗಂದ್ರೆ ಹೆಂಗೆ ಮೇಡಮ್? ಮದುವೆ ಆಗಬೇಕಲ್ವಾ ನೀವು? ಸರ್ ನನಗೆ ಒಳ್ಳೆ ಗಂಡು ಶೂಟ್ ಆದರೆ ಖಂಡಿತ ಮದುವೆ ಆಗ್ತೀನಿ ಸರ್. ನಾನು ಅರ್ಥ ಮಾಡ್ಕೊಬೇಕು. ಅವರು ಆ ಥರ ಏನಾದರೂ ಗಂಡು ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ. ಇವಾಗ ನನಗೆ ಕೆಲಸ ಇದೆ ಸರ್. ನಿಮ್ಮ ಜವಾಬ್ದಾರಿ ಎಲ್ಲ ನಮ್ಮ ಅಮ್ಮಗೆ ಒಪ್ಪಿಸ್ಬಿಟ್ಟಿದ್ದೀನಿ, ಅವರೇ ಏನು ಮಾತಾಡ್ಕೊತಾರೆ. ಹಾಂ ಮೇಡಮ್, ಮಾತಾಡ್ತಾ ಇದ್ದೀವಿ ಅದೇ ವಿಷಯನೇ. ಸರಿ ಸರ್, ಅದೇ ಈ ಮಕ್ಕಳದು ಬರ್ತ್ಡೇ ಮುಗಿದ್ಮೇಲೆ ಇನ್ನು ನಿಮ್ಮ ಮದುವೆದೇ ಸಂಭ್ರಮ. ಸರಿ ಮೇಡಮ್, ಆಯ್ತು ಮೇಡಮ್. ಹೌದು ಎಲ್ಲ ಸರಿ. ನೇಹ ಪುಟ್ಟ ಅಂತ ಕೇಳಿದ್ರಾ? ನೇಹ ಪುಟ್ಟ, ಡ್ಯಾಡಿ ಉಮಾಂಟಿನ ಮದುವೆ ಆಗ್ತಾರೆ, ಆಗ್ಲಿನಾ? ಹ್ಞೂ ಆಂಟಿ, ಉಮಾಂಟಿ ಒಳ್ಳೆಯವರು. ಉಮಾಂಟಿ ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಮದುವೆ ಆದ್ಮೇಲೆ ಉಮಾಂಟಿ ನಮ್ಮ ಜೊತೆಲೆ ಇರ್ತಾನೆ. ಹೌದೌದು, ಉಮಾಂಟಿ ನಿನ್ನ ಜೊತೆನೇ ಇರ್ತಾರೆ, ಎಲ್ಲೂ ಹೋಗಲ್ಲ ನಿನ್ ಬಿಟ್ಟು. ಹಂಗಾದ್ರೆ ಸರಿ, ಉಮಾಂಟಿ ನಮ್ಮ ಮನೆಗೆ ಬರ್ತಾರಂದ್ರೆ ನಮ್ಮ ಡ್ಯಾಡಿ ಉಮಾಂಟಿನ ಮದುವೆ ಆಗಲಿ. ಸರಿ ಪುಟ್ಟ, ಆಯ್ತು. ಅಮ್ಮ ನಂಗೊಂದು ಸ್ವಲ್ಪ ಕೆಲಸ ಆಯ್ತಮ್ಮ, ನಾನು ಹೋಗ್ಬೇಕಮ್ಮ. ಹ್ಞೂ ಸರಿ ನಮ್ಮ ಆಯ್ತು. ಉಮಾ ಬಾಮ್ಮ ಕೂತ್ಕೊಮ್ಮ. ಉಮಾ ನಿಂಗೆ ಏನೇನು ಒಡವೆ ಬೇಕಮ್ಮ? ಇಲ್ಲಮ್ಮ, ನನ್ನ ಹತ್ರ ಒಡವೆ ಎಲ್ಲ ಇದೆ. ಅಣ್ಣ ಮಾಡಿಸಿಟ್ಟಿದ್ರು ಒಡವೆ.
ಏನೇನು ಬೇಕು ಲಾಂಗ್ ಚೈನು ನೆಕ್ಲೆಸ್ಸು 4 ಬಳೆ ಎಲ್ಲ ಮಾಡಿಸಿಟ್ಟಿದ್ರು. ಆಮೇಲೆ ಮದುವೆ ಆದಮೇಲೆ ಅತ್ತಿಗೆಗೂ ಯಾರೂ ಇಲ್ಲ ಅಂತ ಹೇಳಿದ್ರಲ್ಲ, ಅವ್ರಿಗೂ ಮಾಡಿಸಿಟ್ಟಿದ್ರು. ಆ ಒಡವೆ ಎಲ್ಲನೂ ಇದೆ. ನಮ್ಮ ಅಣ್ಣ ತೀರೋದಾಗ ನಮ್ಮ ದೊಡ್ಡಮ್ಮ ಬಂದಿದ್ರು, ಅಂದರೆ ನಮ್ಮ ಅಮ್ಮವ್ರ ಅಕ್ಕ. ಅವ್ರ ಕೈಲಿ ಕಟ್ ಕಳಿಸಿದ್ದೆ ನಾನು, ನಿಮ್ಮ ಹತ್ರ ಇರಲಿ ಯಾವುದೊಂದಕ್ಕೂ ಒಡವೆ ಇಲ್ಲಿ ಬೇಡ ಅಂದ್ಬಿಟ್ಟು. ಅವ್ರ ಹತ್ರ ಇದೆ ಒಡವೆ, ಏನು ಬೇಡಮ್ಮ. ಎಲ್ಲ ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಭೂಷಣ್ ಅವ್ರು ಕೇಳಿದ್ರೆ ಅವರು ನಮ್ಮ ಮನೇಲಿದೆ ಅಂತಂದ್ರು, ನಿಮ್ಮ ಮನೇಲಿ ಇದೆ ಅಂತಂದೆ. ಇವಾಗ ಮದುವೆ ಆದಮೇಲೆ ಎಲ್ಲಿರಬೇಕು ಅಂತ ಅನ್ಕೊಂಡಿದ್ದೀರಾ ಇಬ್ರು? ಅಮ್ಮ ಅವರು ಎಲ್ಲಿರೋಣ ಅಂತ ಹೇಳಿದ್ರೆ ಅಲ್ಲೇ ಇರೋಣ. ಬೆಂಗಳೂರಲ್ಲಿ ಇರೋಕೆ ಇಷ್ಟ ನನಗೆ, ಬೆಂಗಳೂರಲ್ಲೇ ಇರೋಣ, ಇಲ್ಲ ಹಳ್ಳಿಯಲ್ಲಿ ನಮ್ಮೂರಲ್ಲೇ ಇರೋಣ ಅಂದರೆ ಅವ್ರು ಎಲ್ಲಿರ್ತಾರಂದ್ರೆ ನಾನು ಅಲ್ಲೇ ಇರ್ತೀನಿ. ಏನಮ್ಮ ಎಲ್ಲಿರ್ಬೇಕಂತ ಅನ್ಕೊಂಡಿದ್ಯಾ? ಯಾಕಂದ್ರೆ ಈ ವಿಷಯ ಮುಂಚೆನೇ ಮಾತಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಇದ್ರ ಬಗ್ಗೆನೇ ದೊಡ್ಡ ಚರ್ಚೆ ಆಗೋದು ಬೇಡ. ಅಲ್ಲಮ್ಮ, ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇರೋದವರು, ನಮ್ಮದೇ ಸ್ವಂತ ಮನೆ ಅಷ್ಟು ದೊಡ್ಡ ಮನೆ ಇರೋವಾಗ ನಾವ್ಯಾಕೆ ಬಾಡಿಗೆ ಮನೇಲಿ ಇರಬೇಕು? ಆಮೇಲೆ ತೋಟನೂ ನಮ್ಮದು ಜಾಸ್ತಿ ಇದೆ, ನೀರಾವರಿ ಎಲ್ಲ ಇದೆ. ಅದು ನೋಡಿಕೊಂಡು ನೇಹ ನೋಡಿಕೊಂಡು ನಾನು ಊರಲ್ಲೇ ಇರ್ತೀನಿ. ಇವರು ಬೆಳಗ್ಗೆ ಹೋಗಿ ಸಾಯಂಕಾಲ ಕೆಲಸಕ್ಕೆ ಮುಗಿಸ್ಕೊಂಡು ಮನೆಗೆ ಬರಲಿ. ಒಳ್ಳೊಳ್ಳೆ ಸ್ಕೂಲ್ ವ್ಯಾನ್ಗಳೆಲ್ಲ ಊರಲ್ಲೇ ಬರ್ತವೆ. ಹೆಂಗೂ ಬೆಳಗ್ಗೆನೇ ಇವ್ರಿಗೂ ಟಿಫನ್ ಮಾಡಬೇಕು, ನೇಹ ಮಾಡಬೇಕಲ್ವಾ, ಬಾಕ್ಸ್ಗೆ ಹಾಕ್ಕೊಡ್ತೀನಿ. ಅವಳು ಸ್ಕೂಲ್ಗೆ ಹೋಗಿ ಬರ್ತಾಳಲ್ಲ ಸಾಯಂಕಾಲ, ಇವರು ಬರಲಿ. ಇವಾಗ ಸ್ವಂತ ಮನೆ ಅಷ್ಟೊಂದು ತೋಟ ಎಲ್ಲ ಬಿಟ್ಟು ಹೋಗೋ ಬದಲು ಇಲ್ಲೇ ಇರ್ಬೋದಲ್ಲಮ್ಮ ಆರಾಮಾಗಿ. ಏನಕ್ಕೆ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿರೋದು? ಆಯ್ತಮ್ಮ, ಆಯ್ತಾಯ್ತು, ನೀನು ಹೇಳ್ತಾ ಇರೋದು ಒಂಥರ ಸರಿನೇ ಐತೆ. ಇವಾಗ ನೀನು ಓದ್ ಮುಂದುವರ್ಸ್ಬೇಕಂತಿದ್ಯೋ, ಇಲ್ಲ ತೋಟ ನೋಡ್ಕೊಂಡು ಮನೆಗೆ ಇರ್ಬೇಕಂತಿದ್ಯೋ ಏನೋ? ಇಲ್ಲಮ್ಮ, ಓದೇನು ಮುಂದುವರ್ಸಲ್ಲ. ಯಾಕಂದರೆ ನಮ್ಮ ಅಣ್ಣನ ಆಸೆ ಅಂತ. ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ತೋಟ ಎಲ್ಲ ಮಾಡಿದ್ದಮ್ಮ. 1 ರೂಪಾಯಿ ಕೂಡಿಟ್ಟು ಬೋರ್ ಹಾಕ್ಸಿ ಜಮೀನು ತೊಗೊಂಡು ಅದೆಲ್ಲ ನಾನು ಮಾಡಿದ್ದು. ನಮ್ಮ ಅಣ್ಣನ ಆಸೆ ಅಂತಲೇ ನಾನು ತೋಟ ನೋಡ್ಕೊತೀನಮ್ಮ, ಅದನ್ನು ಇಂಪ್ರೂವ್ ಮಾಡ್ಕೊತೀನಿ. ಏನಪ್ಪ ಭೂಷಣ್, ನಿನ್ನ ಅಭಿಪ್ರಾಯ ಏನಪ್ಪ? ಆಂಟಿ, ಉಮಾ ಹೇಳ್ತಾ ಇರೋದು ಸರಿನೇ. ಆಯಿತು, ಹೇಗೂ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀನಿ ನಾನು. ಅಲ್ಲೇ ಇರ್ತೀವಿ ಆಂಟಿ, ಉಮಾ ಮನೆಯಲ್ಲೇ ಇರ್ತೀವಿ. ಏನು ನೇಹ ಪುಟ್ಟಿ? ಡ್ಯಾಡಿ, ಉಮಾಂಟಿ ಮನೇಲೆ ಇರೋಣ ನಾವು. ಉಮಾ, ನೀನು ರಾತ್ರಿ ಹೇಳಿದ್ ನಾನು ಮರ್ತೇ ಬಿಟ್ಟೆ ನೋಡಮ್ಮ. ಅದೇ ಅಕ್ಕ, ನೀವು ಯಾಕೆ ಎತ್ತಿಸ್ತಿಲ್ಲ? ಅರ್ಜೆಂಟಾಗಿ ಏನಾದರೂ ಹೋಗ್ಬೇಕಾಗಿತ್ತು ಅಂತ ನಾನು ಸೈಲೆಂಟ್ ಆಗ್ಬಿಟ್ಟೆ. ಬಾಮ್ಮ, ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ನಾನು. ಇವಾಗ ಏನಕ್ಕೆ ಉಮಾನ್ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇರೋದು? ಮನೆ ಬಿಟ್ಟು ಎಷ್ಟು ದಿನ ಆಯ್ತು ಉಮಾ? ಮನೆ ಹತ್ರ ಎಲ್ಲ ಹೋಗಿ ಏನು ಕ್ಲೀನ್ ಮಾಡೋದು ಅದು ಇದು ಇರುತ್ತಲ್ಲ. ಅದೇನೋ ಅವ್ರು ದೊಡ್ಡಮ್ಮ ಹತ್ರ ಬೇರೆ ಒಡವೆ ಕೊಟ್ಟಿದ್ದಾರಂತೆ, ಅದೊಂದು ಸ್ವಲ್ಪ ಈಸ್ಕೊಬೇಕು. ಮದುವೆಗೆಲ್ಲ ಸಿದ್ಧತೆ ಮಾಡ್ಕೊಬೇಕಲ್ಲಮ್ಮ. ನಾವೇನಾದರೂ ಮಾಡಿಸ್ಕೊಡ್ತೀವಿ ಅಂದರೆ ಬೇಡ ಬೇಡ ಅಂತ ಇದ್ದಾರೆ. ಅಲ್ಲ, ನಮ್ಮಂಥವ್ರಿಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಲ್ಲಕ್ಕ, ಅದಕ್ಕಿಂತಲೂ ಹುಡುಗರ ಬೇಕಾ ನಮಗೆ? ಯಾರು ಇಲ್ಲದೆ ಇರೋರಿಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ಅದೇ ಒಂದು ದೊಡ್ಡ ಖುಷಿ ಅಕ್ಕ ನಮಗೆ. ಅಕ್ಕ ತಂಗಿಯಾಗಿ, ಅಣ್ಣ ತಮ್ಮನಾಗಿ, ಅಮ್ಮ ಆಗಿ, ಅಪ್ಪ ಆಗಿ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ, ಅಷ್ಟೇ ಸಾಕು ನಮಗೆ. ಸರಿನಮ್ಮ, ಬಾ, ಕರ್ಕೊಂಡೋಗಿ ಊರಲ್ಲಿ ಬಿಟ್ಬಿಟ್ಟು ನಾನು ಟೇಷನ್ಗೆ ಹೋಗ್ತೀನಿ. ಬರ್ತ್ಡೇ ಯಾವತ್ತು ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡ್ತೀನಿ. ಅವಾಗ ರೆಡಿ ಆಗಿರೋ, ನಾನೇ ಬಂದು ಕರ್ಕೊಂಬರ್ತೀನಿ. ಸರಿ ಅಕ್ಕ, ಆಯ್ತಕ್ಕ. ಅಮ್ಮ ಸರಿನಮ್ಮ, ನಾನು ನೋಡ್ತೀನಿ. ಸರಿನಮ್ಮ, ಆಯಿತು, ಹುಷಾರು. ಸರಿನಮ್ಮ. ಇನ್ನೇನಪ್ಪ, ಹೆಂಗೋ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಂಗೆ. ಬರ್ತ್ಡೇಗೆ ಬರಲೇಬೇಕಪ್ಪ ನೀವೆಲ್ಲನೂ. ಬರಲಿಲ್ಲ ಅಂದರೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ. ಬರ್ತೀವಿ, ನಾವು ಬರ್ತೀವಿ. ಆದಿ ಅಪ್ಪು ಬರ್ತ್ಡೇಗೆ ಬರ್ತೀವಿ ನಾನು. ಬರಲೇಬೇಕು ನೇಹ. ಅಜ್ಜಿ ಬರ್ತೀವಿ, ಡ್ಯಾಡಿ ನಾನು ಬರ್ತೀರಿ. ಸರಿನಮ್ಮ, ನಾನು ಹೊಡ್ತೀನಿ, ನನಗೂ ಕೆಲಸ ಇದೆ. ಸರಿನಪ್ಪ, ದೇವ್ರು ಒಳ್ಳೇದು ಮಾಡಲಿ, ಓಡ್ ಬನ್ನಿರಿ.